ಇನ್ನು ಮಾತುಕತೆಗೆ ಇರಾನ್ ಆಫರ್ ಬಂತು, ತಡ ಆಯಿತು ಅಂದೆ ಅಂತ ಟ್ರಂಪ್ ಹೇಳಿದರೆ ಈ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯಿಂದಾಗಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು, ವಾಯುಪಡೆ, ನೌಕಾಪಡೆ ಹಾಗೂ ನಾಯಕತ್ವ ಎಲ್ಲವನ್ನ ಕಳ್ಕೊಂಡಿರುವಂಥ ಇರಾನ್ ಇದೀಗ ಮಾತುಕತೆಗೆ ಸಿದ್ಧ ಇರೋದಾಗಿ ಹೇಳ್ತಾ ಇದೆ. ಆದರೆ ನಾನು ಅದೆಲ್ಲ ತಡವಾಗಿದೆ ಅಂತ ಹೇಳಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಇರಾನ್ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಡೆವಲಪ್ಮೆಂಟ್ ಏನು ಅಂತಂದ್ರೆ, ಕೊಲ್ಲಿ ದೇಶಗಳಲ್ಲಿರುವ ಪ್ರಜೆಗಳ ಏರ್ ಲಿಫ್ಟ್ಗೆ ಅಮೆರಿಕದಿಂದ ತಯಾರಿಯನ್ನು ಮಾಡಿಕೊಳ್ತಾ ಇರೋದು. 14 ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವ ತನ್ನ ಪ್ರಜೆಗಳಿಗೆ ಕೂಡಲೇ ಅಲ್ಲಿಂದ ಹೊರಬರಬೇಕು ಅಂತ ಅಮೆರಿಕ ಸೂಚಿಸಿದೆ. ಅಲ್ಲಿನ ಸ್ಥಿತಿ ಅಪಾಯಕಾರಿಯಾಗಿರುವ ಕಾರಣ ಕೂಡಲೇ ವಾಣಿಜ್ಯ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ಸಿಕ್ಕ ವಾಹನಗಳಲ್ಲಿ ಹೊರಟು ಬಿಡಿ ಅಂತ ಹೇಳಿರೋದು. ಜೊತೆಗೆ ಮಿಲಿಟರಿ ಇನ್ನಿತರ ವಿಮಾನಗಳ ಮುಖಾಂತರವಾಗಿ ಜನರನ್ನ ಕರೆತರೋದಕ್ಕೆ ಸಿದ್ಧತೆಯನ್ನು ಆರಂಭಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಪರಿಸ್ಥಿತಿ ಹೀಗಿರುವಂತಹ ಹಿನ್ನೆಲೆಯಲ್ಲಿ ತನ್ನ ಪ್ರಜೆಗಳನ್ನು ತಾನು ಕಾಪಾಡಿಕೊಳ್ಳುವಂಥದ್ದು ಅಥವಾ ಅವರಿಗೆ ಸುರಕ್ಷತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ವೆಹಿಕಲ್ ಸಿಕ್ಕಿದ್ರು ಅದರಲ್ಲಿ ನೀವು ಹೊರಟು ಬಂದ್ಬಿಡಿ ಅನ್ನುವಂಥ ಸೂಚನೆಯನ್ನು ಅಮೆರಿಕ ನೀಡಿದೆ. ತನ್ನ ಪ್ರಜೆಗಳನ್ನ ಸೇಫ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಅದಕ್ಕೆ ತಕ್ಕಂಗೆ ಕೆಲವರೆಲ್ಲ ಆಲ್ರೆಡಿ ಹೇಗೆ ಬೇಕೋ ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡು ಬರಬೇಕು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.